ವೀಕ್ಷಕರೇ ನಮಸ್ಕಾರ. ಜಸ್ಟ್ ಇನ್ ಟೈಮ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಕನ್ನಡದ ಅತ್ಯಂತ ಜನಪ್ರಿಯ ಶೋಗಳಲ್ಲಿ ಬಿಗ್ ಬಾಸ್ ಕೂಡ ಒಂದು. ಹಿಂದಿಯ ಬಿಗ್ ಬಾಸ್ ನಂತರ ಅತಿ ಹೆಚ್ಚು ಆಡಿಯನ್ಸನ್ನು ಹೊಂದಿರೋದು ಅಂದರೆ ಅದು ನಮ್ಮ ಕನ್ನಡದ ಬಿಗ್ ಬಾಸ್. ಇನ್ನೇನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಸೀಸನ್ 11 ಕೂಡ ಪ್ರಾರಂಭ ಆಗಲಿದೆ. ಬಿಗ್ ಬಾಸ್ ಶೋ ಕನ್ನಡದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಂಡಿದೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ಕಿಚ್ಚ ಸುದೀಪ್ ಅವರು. ಸುದೀಪ್ ಇಲ್ಲದೆ ಬಿಗ್ ಬಾಸ್ ಶೋವನ್ನು ಊಹಿಸಿಕೊಳ್ಳೋದಕ್ಕೆ ಕೂಡ ಸಾಧ್ಯ ಇಲ್ಲ. ಆದರೆ ಈ ಸಲ ಕಿಚ್ಚ ಬಿಗ್ ಬಾಸ್ನಲ್ಲಿ ನಿರೂಪಣೆಯನ್ನು ಮಾಡೋದಿಲ್ಲ. ಅವರ ಬದಲಿಗೆ ರಿಷಬ್ ಶೆಟ್ಟಿ ಅಥವಾ ರಮೇಶ್ ಅರವಿಂದ್ ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಅನ್ನೋ ಸುದ್ದಿಗಳು ಹರಿದಾಡೋಕ್ಕೆ ಶುರುವಾಗಿದ್ವು. ಆದರೆ ಈಗ ಬಿಗ್ ಬಾಸ್ ಸೀಸನ್ 11ರ ಪ್ರೋಮೋ ತುಣುಕೊಂಡು ಲೀಕ್ ಆಗಿದ್ದು ಕಿಚ್ಚ ಸುದೀಪ್ ಅವರೇ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಅಕ್ಟೋಬರ್ನ ಮೊದಲ ವಾರ ಅಥವಾ ಕೊನೆಯಲ್ಲಿ ಬಿಗ್ ಬಾಸ್ ಸೀಸನ್ 11 ಪ್ರಾರಂಭ ಕೂಡ ಆಗಲಿದೆ. ವೀಕ್ಷಕರೇ, ಪ್ರತಿ ಬಾರಿ ಬಿಗ್ ಬಾಸ್ ಆರಂಭ ಆಗಲಿದೆ ಅಂದಾಗ ಸಾಕಷ್ಟು ಕುತೂಹಲ ಮೂಡಿಸೋದು ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳ ಲಿಸ್ಟು. ಯಾರು ಬಿಗ್ ಬಾಸ್ ಮನೆಯೊಳಗೆ ಬರ್ತಾರೆ ಅನ್ನೋದು. ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಹೆಸರುಗಳು ಕೂಡ ಓಡಾಡೋದಕ್ಕೆ ಶುರುವಾಗುತ್ತೆ. ಹಾಗೆ ಈ ಸಲ ಕೂಡ ಸಾಕಷ್ಟು ಮಂದಿಯ ಹೆಸರು ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊಳ್ತಿದೆ. ಅದರಲ್ಲಿ ಇಂಟ್ರೆಸ್ಟಿಂಗ್ ಅನಿಸಿದ್ದು ಕನ್ನಡದ ಮಾಧ್ಯಮ ಲೋಕದ ಜನಪ್ರಿಯ ಪತ್ರಕರ್ತ ಅಜಿತ್ ಹನುಮಕ್ಕನವರ ಹೆಸರು. ನ್ಯೂಸ್ ರೂಮ್ನಲ್ಲಿ ಕೂತು ಗರ್ಜಿಸುವಂತಹ ಅಜಿತ್ ಹನುಮಕ್ಕನವರ್ ತಮ್ಮ ಗುರುಗಳಾದ ರವಿ ಬೆಳಗೆರೆ ಅವರಂತೆ ಬಿಗ್ ಬಾಸ್ ಶೋಗೆ ಎಂಟ್ರಿ ಕೊಡ್ತಾರಾ? ಕನ್ನಡದ ಖಾಸಗಿ ಚಾನಲ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಜಿತ್ ಹನುಮಕ್ಕನವರ್ ಅವರು ಈ ಬಾರಿ ಬಿಗ್ ಬಾಸ್ಗೆ ಎಂಟ್ರಿ ಕೊಡಲಿದ್ದಾರೆ ಅನ್ನೋ ಸುದ್ದಿಯನ್ನು ಹಾಕಲಾಗಿದೆ. ಈ ಪೋಸ್ಟರನ್ನು ನೋಡಿ ನಾವಲ್ಲ, ಇಡೀ ಕರ್ನಾಟಕ ಕೂಡ ನಂಬಲಿಲ್ಲ. ಅಫ್ಕೋರ್ಸ್ ತಾವು ಬಿಗ್ ಬಾಸ್ ಸೀಸನ್ 11ಕ್ಕೆ ಹೋಗ್ತೀನಿ ಅನ್ನೋದು ಸ್ವತಃ ಅಜಿತ್ ಹನುಮಕ್ಕನವರಿಗೂ ಗೊತ್ತಿರಲಿಕ್ಕಿಲ್ಲ ಅನಿಸುತ್ತೆ. ಅಜಿತ್ ಹನುಮಕ್ಕನವರ್ ಈ ಬಗ್ಗೆ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಒಂದು ಪೋಸ್ಟನ್ನು ಕೂಡ ಹಾಕಿದ್ದಾರೆ. ವೈರಲ್ ಆದ ಫೋಟೋವನ್ನು ಹಾಕಿ ಈ ಸುದ್ದಿ ಸತ್ಯ ಅಂತ ಎಷ್ಟು ಜನರಿಗೆ ಅನಿಸುತ್ತೆ, ಸತ್ಯ ಆಗಿರಲಿ ಅಂತ ಯಾರ್ಯಾರಿಗೆ ಅನಿಸ್ತಾ ಇದೆ ಅನ್ನೋ ಪ್ರಶ್ನೆಯನ್ನು ತಮ್ಮ ಅಭಿಮಾನಿಗಳ ಮುಂದೆ ಇಟ್ಟಿದ್ದಾರೆ. ಇದಕ್ಕೆ ಸಾಕಷ್ಟು ನೆಗೆಟಿವ್ ಕಮೆಂಟ್ಗಳು ಕೂಡ ಬಂದಿದ್ದು, ನೀವು ಯಾವುದೇ ಕಾರಣಕ್ಕೂ ಬಿಗ್ ಬಾಸ್ ನನಗೆ ಹೋಗಬಾರ್ದು ಅಂತ ಅಭಿಪ್ರಾಯವನ್ನು ಹಂಚಿಕೊಳ್ತಿದ್ದಾರೆ. ಅಜಿತ್ ಹನುಮಕ್ಕನವರ್ ಕನ್ನಡದ ಖ್ಯಾತ ಪತ್ರಕರ್ತ. ಅವರಿಗೆ ದೊಡ್ಡದಾದ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಆದರೆ ಅವರಿಗೆ ಬಿಗ್ ಬಾಸ್ ಮನೆ ಸರಿ ಹೊಂದೋದಿಲ್ಲ ಅನ್ನೋದು ಅವರ ಅಭಿಮಾನಿಗಳ ಅಭಿಪ್ರಾಯ. ಇದು ಅಜಿತ್ ಅವರಿಗೂ ಗೊತ್ತೇ ಇದೆ. ಈ ಸುದ್ದಿ ಹರಿದಾಡೋದಕ್ಕೂ ಮೊದಲು ಅವರು ಇದರ ಬಗ್ಗೆ ಯೋಚನೆಯನ್ನು ಮಾಡಿರಲಿಕ್ಕಿಲ್ಲ. ಬಿಗ್ ಬಾಸ್ನಿಂದ ಆಫರ್ ಕೂಡ ಬಂದಿರಲಿಕ್ಕಿಲ್ಲ. ಹಾಗೆ ಅಜಿತ್ ಹನುಮಕ್ಕನವರ್ ಅವರು ಈ ಶೋಗೆ ಖಂಡಿತ ಹೋಗೋದಿಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಮುಂದೇನಾಗುತ್ತೆ ಅನ್ನೋದನ್ನು ಕಾದು ನೋಡೋಣ. ವೀಕ್ಷಕರೇ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಜಿತ್ ಹನುಮಕ್ಕನವರ್ ಬಿಗ್ ಬಾಸ್ ಶೋಗೆ ಹೋಗಬೇಕಾ ಅಥವಾ ಬೇಡವಾ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಿರಂತರ ಸುದ್ದಿಗಳನ್ನು ನೋಡಲು ನಮ್ಮ ಜಸ್ಟ್ ಇನ್ ಟೈಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ದಯವಿಟ್ಟು ಮರಿಬೇಡಿ. ನಮಸ್ಕಾರ, ಟೇಕ್ ಕೇರ್, ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ.